ನಮಸ್ಕಾರ. ಇದು ರಾಜಕಾರಣಿಗಳು ನಾ ಕಂಡಂತೆ. ನಾನು ಶಶಿಧರ್ ಭಟ್. ಇವತ್ತು ನಾನು ಒಬ್ಬ ರಾಜಕಾರಣಿಯ ಕುರಿತು ಮಾತನಾಡ್ತಾ ಇದ್ದೀನಿ. ಇವತ್ತು ಕೂಡ ಅವರನ್ನು ಇವತ್ತಿನ ಯಾವುದೇ ರಾಜಕಾರಣಿಗಳಿಗೂ ಕೂಡ ಹೋಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಅಪರೂಪದ ರಾಜಕಾರಣಿ. ಹಾಗೆ ನೋಡಿದರೆ ಅವರು ವಿವಾದಾತೀತರೇನೂ ಆಗಿರಲಿಲ್ಲ. ಯಾರವರು ಅದನ್ನು ನಿಮಗೆ ಹೇಳ್ತೀನಿ ಅನುಭವದೊಂದಿಗೆ. ನಾನು ಇದು 80ರ ದಶಕ ಒಂದು ಪತ್ರಿಕೆಗಾಗಿ ಅವರ ಸಂದರ್ಶನ ಮಾಡಬೇಕಾಗಿತ್ತು. ಅವರು ಇದ್ದುದು ಚಿತ್ರದುರ್ಗದಲ್ಲಿ. ನಾನು ಮೊದಲೇ ಅವರಿಗೆ ದೂರವಾಣಿ ಕರೆ ಮಾಡಿ ಅವರಿಗೆ ಸಂದರ್ಶನಕ್ಕೆ ಸಮಯವನ್ನು ನಿಗದಿ ಮಾಡಿಕೊಂಡಿದ್ದೆ. ಅವತ್ತು ಬೆಳಗ್ಗೆ ಬೇಗ ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ಹೊರಟೆ ನಾನು. ಸೊ ಅವರ ಮನೆಯನ್ನು ತಲುಪಿದಾಗ ಮೋಸ್ಟ್ಲಿ 9 ಗಂಟೆ ಆಗಿದೆ. ಬೆಳಗ್ಗೆ ಬೇಗ ಹೊರಟೆ, 9 ಗಂಟೆಗೆ ಅವ್ರ ಮನೆ ತಲುಪಿದೆ. ಮನೆಯ ಮುಂದಿನ ಪ್ರಾಂಗಣದ ಆರಾಮ್ ಕುರ್ಚಿಯಲ್ಲಿ ಅವರು ಕೂತಿದ್ದರು. ಬನ್ನಿ ಕುಳಿತುಕೊಳ್ಳಿ ಅಂತ ಅಂದರು. ನಾನು ಅವರನ್ನು ನೋಡಿದ್ದು ಅದೇ ಮೊದಲ ಬಾರಿ. ಅವ್ರು ಯಾರು ಗೊತ್ತಾ? ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ. ಸೊ ನನಗೆ ಅವ್ರ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನುವ ಕುತೂಹಲ ಇತ್ತು. ಅವರ ರಾಜಕಾರಣವನ್ನು ಅರಿಯಬೇಕು ಅನ್ನುವ ಕುತೂಹಲ ಇತ್ತು. ಹಾಗೆಯೇ ನಿಜಲಿಂಗಪ್ಪನವರು ನಾನು ಆಕರ್ಷಿತರಾದದ್ದು ಬೇರೆ ಬೇರೆ ಕಾರಣಗಳಿಂದ ಅಂತ. ಸೊ ಅವತ್ತು ಹೋಗಿ ಕುಳಿತೆ, ಮಾತನಾಡಿ ಬಂದ ಮೇಲೆ ಆ ಕುರಿತು ನಾನು ಕೆಲಸ ಮಾಡ್ತಾಯಿದ್ದಂಥ ವಾರಪತ್ರಿಕೆ ವರದಿಯನ್ನು ಬರೆದೆ. ಭಾಳಷ್ಟು ಜನರಿಗೆ ಇದು ಶಾಕಿಂಗ್. ಆ ಕಾಲದಲ್ಲೇ ಒಬ್ಬ ಮಾಜಿ ಮುಖ್ಯಮಂತ್ರಿ ಈಗಲೂ ಇರೋಕ್ಕೆ ಸಾಧ್ಯನಾ ಅಂತ ಇವತ್ತಿನ ಜನರಿಗೆ ಹೇಳಿದರೆ ಶಾಕ್ ಆಗಿಬಿಡುತ್ತೆ, ಆಘಾತ ಆಗಿಬಿಡುತ್ತೆ. ಯಾಕೆಂದರೆ ಅವರು ಕೇವಲ ರಾಜಕಾರಣ ಅನ್ನುವುದು ಅವರಿಗೆ ಸೇವೆಗೆ ಅನ್ನೋದಾಗಿತ್ತು. ಅವರಿಗೆ ಉದ್ಯೋಗ ಆಗಿರಲಿಲ್ಲ, ಬಿಸ್ನೆಸ್ ಆಗಿರಲಿಲ್ಲ. ಇವತ್ತು ರಾಜಕಾರಣಿಗಳು ಬಿಸ್ನೆಸ್ ಮ್ಯಾನ್ ಒಂದೇನೆ. ರಾಜಕಾರಣವೇ ಬಿಸ್ನೆಸ್ಸು, ಬಿಸ್ನೆಸ್ಸೇ ರಾಜಕಾರಣ. ದಟ್ ಇಸ್ ಸಿಚುವೇಶನ್. ಅವ್ರ ಕೆಲವು ಅನುಭವಗಳು ನನ್ನ ಜೊತೆ ಹೇಳಿ. ನಾನು ಹೋಗಿ ಅವತ್ತು ಕೂತಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ನನಗೆ ಹೇಳಿದರು. ನನಗೆ ಭಾಳಷ್ಟು ಜನ ಪತ್ರ ಬರೀತಾರೆ. ಈ ಮೊಬೈಲ್ ಇರೋ ಕಾಲ ಅಲ್ಲ ನೋಡಿ, ಪತ್ರ ಬರೀತಾರೆ. ಸೊ ನಾನು ಉತ್ತರ ಬರೀಬೇಕು. ಆದರೆ ಏನು ರೀ ಅದು, ಈ ಪೋಸ್ಟ್ ಕಾರ್ಡ್ ಬೆಲೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಂತ ಅಂದರು. ಏನು ಸಾರ್ ಹೀಗಂತಿದ್ದೀರಿ? ಹೌದು ರೀ, ಈಗ ನೋಡಿ ಪೋಸ್ಟ್ ಕಾರ್ಡ್ 15 ಪೈಸೆ ಆಗಿಬಿಟ್ಟಿದೆ. 15 ಪೈಸಾ ಪೋಸ್ಟ್ ಕಾರ್ಡಿಗೆ ತಗೊಂಡು ಎಷ್ಟು ಅಂತ ಬರೆಯೋಣ, ಭಾಳ ಕಾಸ್ಟ್ಲಿ ಅಂದರು ಅವರು. ನನಗೆ ಶಾಕ್ ಆಗೋಯ್ತು ನನಗೇನೆ. ಸೊ ಅದಾದ ಮೇಲೆ ಅವರು ತಮ್ಮ ಬದುಕಿನ ಕಥೆಯನ್ನು ನನ್ನ ಜೊತೆ ಹೇಳೋಕ್ಕೆ ಶುರು ಮಾಡಿದ್ರು. ಅವರು ಯಾರಾದರೂ ಅವ್ರನ್ನ ಕಾರ್ಯಕ್ರಮಕ್ಕೆ ಕರೆದ್ರೆ ಅವರ ಅಳಿಯನ ಕಾರ್ ಒಂದಿತ್ತು. ಆ ಕಾರನ್ನು ತರಿಸ್ಕೋತಿದ್ರು. ಪೆಟ್ರೋಲ್ ನೀವು ಹಾಕಿಸಿ ಅಂತಿದ್ರು. ಅವ್ರಿಗೆ ಸ್ವಂತ ಕಾರು ಇರಲಿಲ್ಲ. ಆ ಅಳಿಯನ ಕಾರ್ನಲ್ಲಿ ಅವರು ಯಾವ ಕಾರ್ಯಕ್ರಮ ಕರೀತಾರೋ ಅಲ್ಲಿ ಹೋಗ್ತಿದ್ರು, ಭಾಷಣ ಮಾಡ್ತಿದ್ರು, ಬರ್ತಿದ್ರು. ಸೊ ಆ ಚಿತ್ರದುರ್ಗದ ಆ ಮನೆಯನ್ನು ಬಿಟ್ಟರೆ ಅವ್ರಿಗೆ ಬೇರೆ ಇರಲಿಲ್ಲ. ಆ ಮನೆ ಈಗ ಅವರ ಹೆಸರಿನಲ್ಲಿ ಗೌರ್ಮೆಂಟ್ ಟೇಕ್ ಅವ್ರು ಮಾಡಿ ಅದೇನೋ ಮಾಡ್ತಾಯಿದೆ. ದಟ್ ಇಸ್ ಅ ಗುಡ್ ಥಿಂಗ್. ಸೊ ಹಾಗೆ ನೋಡಿದರೆ ನಿಜಲಿಂಗಪ್ಪನವರು ವಿವಾದಾತೀತರು ಆಗಿರಲಿಲ್ಲ. ಅವ್ರ ಮೇಲೆ ರಾಜಕೀಯವಾಗಿ ಆರೋಪ ಮಾಡಿದ್ದು ಇತ್ತು. ಒಂದು ಶರಾವತಿ ಕರ್ಮಕಾಂಡ ಅನ್ನೋದು ಅವ್ರ ಮೇಲೆ ಬಂದ ಆರೋಪ. ಅದು ಸುಳ್ಳು ಅನ್ನೋದು ನಂತರ ಎಲ್ಲರಿಗೂ ಗೊತ್ತಿತ್ತು, ಅದು ಬೇರೆ ಪ್ರಶ್ನೆ. ಅದು ಈ ಲಿಂಗನಮಕ್ಕಿ ಅಣೆಕಟ್ಟಿದೆ, ಶಿವಮೊಗ್ಗ ಜಿಲ್ಲೆ ಕಾರ್ಗಲ್ ಸಮೀಪ ಈ ಅಣೆಕಟ್ಟಿದೆ. ಆ ಅಣೆಕಟ್ಟು ಕಟ್ಟುವುದಕ್ಕೆ ಸಂಬಂಧಪಟ್ಟಾಗ ಅಷ್ಟೇಳೋ ಅವ್ಯವಹಾರ ಆಗಿದೆ ಅಂತ ರಾಜಕೀಯ ದೂರಾಗಿತ್ತು ಅದು. ಸೊ ಆ ದೂರು ಬಂತು, ಅದು ಹೋಯಿತು. ಸೊ ನಾನು ಅವರನ್ನು ನಂತರ ಭೇಟಿ ಮಾಡಿದ್ದು. ಸೊ ಆಗ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆದ ಸಂದರ್ಭ ಅಂತ ಅನಿಸುತ್ತೆ, ಅಥವಾ ಹೆಗಡೆಯವರು ಮುಖ್ಯಮಂತ್ರಿ ಆದ ಸಂದರ್ಭ. ರಾಮಕೃಷ್ಣ ಹೆಗಡೆಯವರು, ಗುಂಡೂರಾವ್ರು ಎಲ್ಲ ಸೇರಿ ಸೊ ನಿಜಲಿಂಗಪ್ಪನವ್ರನ್ನ ನೋಡೋದಕ್ಕೆ ಹೊರಟರು. ಆವತ್ತು ಪತ್ರಕರ್ತರನ್ನು ಕಳ್ಕೊಂಡೋದ್ರು. ನಾನು ಹೋಗಿದ್ದೆ ಅವ್ರ ಜೊತೆಗೆ. ಸೊ ಹೋದಾಗ ಹೆಗಡೆಯವರು ಒಳಗಡೆ ಎಲ್ಲ ಮಾತನಾಡಿದ್ರು, ನಾವು ವರದಿಗಾರರೆಲ್ಲ ಹೊರಗಡೆ ನಿಂತಿದ್ವಿ, ನಂತರ ಮಾತಾಡಿದ್ರು. ಸೊ ಅದಾದಮೇಲೆ ನನ್ನನ್ನು ಕರೆದವ್ರು ಹೇಳಿದರು, ಹೇಳಿದ್ದೀರು ಗೊತ್ತಾ, ಎಷ್ಟು ಚೆನ್ನಾಗಿ ಬರಿತೀರಿ ನೀವು, ನಿಮ್ಮ ಭಾಷೆ ಎಷ್ಟು ಚೆನ್ನಾಗಿದೆ, ಅವತ್ತು ಬಂದು ಮಾತನಾಡೋದನ್ನು ನೀವು
ಕಣ್ಣಿಗೆ ಕಟ್ಟುವಂತೆ ಬರೆದಿದ್ದೀರಿ, ನನಗೆ ತುಂಬ ಸಂತೋಷ ಆಯಿತು, ಇನ್ಯಾರೂ ಬರದೇ ಇರಲಿಲ್ಲ ಹೀಗೆ ಅಂತ ಅಂದರು. ಹಾಗೆ ಅವ್ರ ನಂತರ ಕೇಳಿದ್ದು, ಹಾಂ ನನಗೆ ಗೊತ್ತು ನೀವು ಉತ್ತರ ಕನ್ನಡದವರಲ್ವ, ನಿಮಗೊಂದು ಸಾಂಸ್ಕೃತಿಕ ಹಿನ್ನೆಲೆ ಇರುತ್ತೆ ನಿಮಗೆ ಅಂದರು. ಹೌದು ಸರ್, ನಾವು ಯಕ್ಷಗಾನ, ಸಂಗೀತ ಇಂಥದ್ರ ನಡುವೆ ಬೆಳೆದವರು, ಸಾಹಿತ್ಯ. ಸೊ ನಮ್ಮನೆಯಲ್ಲೂ ಕೂಡ 25-30 ಸಾವಿರ ಪುಸ್ತಕ ಇತ್ತು. ಅಪ್ಪ ಓದೋದನ್ನು ಕಲಿಸ್ದ ನನಗೆ. ಸೊ ಹೀಗಾಗಿ ಬರವಣಿಗೆ ಓದಿದ್ರೆ ಬರವಣಿಗೆ ಬರೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದೆ. ಭಾಳ ಸಂತೋಷಪಟ್ಟರು. ಸೊ ಅವರಿಗೆ ಈ ಭೀಮಸೇನ್ ಜೋಶಿ ಸಂಗೀತ ಅಂದರೆ ಭಾಳ ಇಷ್ಟ ಆಗ್ತಿತ್ತು. ಅವರು ಭೀಮಸೇನ್ ಜೋಶಿಯ ಸಂಗೀತವನ್ನು ಕೇಳ್ತಾ ಮಧ್ಯಾಹ್ನ, ಅದೇ ನಾನು ಹೇಳಿದ್ನಲ್ಲ, ಅವ್ರದ್ದೊಂದು ಆರಾಮ್ ಕುರ್ಚಿ ಇತ್ತು, ಅದರ ಮೇಲೆ ನ್ಯಾಪ್ ಮಾಡ್ತಾಯಿದ್ರು. ಸಂಗೀತ ಭಾಳ ಖುಷಿ ಅವರಿಗೆ. ಸಂಗೀತವನ್ನು ಕೇಳ್ತಾ ನ್ಯಾಪ್ ಮಾಡ್ತಾ ಎಲ್ಲವನ್ನು, ಮತ್ತು ಜಗತ್ತಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು, ಸೊ ರೇಡಿಯೋ, ಆ ಕಾಲದ ರೇಡಿಯೋ ಅಲ್ವಾ, ರೇಡಿಯೋವನ್ನು ಕೇಳುವ ಮೂಲಕ ಅವರು ಇದು ಮಾಡ್ತಾ ಹೋಗ್ತಾಯಿದ್ರು. ಅದ್ರ ಜೊತೆಗೆ ಬದಲಾಗುತ್ತಿರುವ ರಾಜಕಾರಣ ಅವರನ್ನು ಆತಂಕಕ್ಕೆ ಎಳೆ ಮಾಡಿತ್ತು ಅಂತ. ಆಗಲೇ ಇಡೀ ರಾಜಕಾರಣ ಬದಲಾಗಿತ್ತು, ಭ್ರಷ್ಟತೆ ಬೇರೆ ಬೇರೆ ರೂಪಗಳಲ್ಲಿ ವಿಸ್ತರಿಸ್ತಾ ಇತ್ತು. ಅದು ಅವರಿಗೆ ಆತಂಕ ಉಂಟು ಮಾಡಿತ್ತು. ರಾಜಕಾರಣವನ್ನು ಅನ್ನೋದೇನು ಒಂದು ಬಿಸ್ನೆಸ್ ಆಗಿದ್ದಿದೆಯಲ್ಲ, ಅದನ್ನು ಅವ್ರಿಗೆ ಸಹಿಸಿಕೊಳ್ಳೋಕ್ಕೆ ಸಾಧ್ಯನೇ ಇರಲಿಲ್ಲ ಅಂತ. ಅದ್ರ ಜೊತೆಗೆ ಬದ್ಧತೆ ಇಲ್ಲದಿರುವುದು ಅಂತ. ಸೊ ಯಾವುದರ ಬಗ್ಗೆಯೂ ಕೂಡ ರಾಜಕಾರಣಿಗಳಿಗೆ ಬದ್ಧತೆ ಇಲ್ಲ ಅನ್ನೋದನ್ನು ಅವರು ಬೇಸರದ ಧ್ವನಿಯಲ್ಲಿ ಹೇಳ್ತಾ ಇದ್ದರು. ಹೀಗಾಗಬಾರದಿತ್ತು ರಾಜಕಾರಣ ಅಂತ. ಅದ್ರ ಜೊತೆಗೆ ಒಂದು ಆವಾಗಲೇ ಕಾಣುತ್ತೆ, ನಂತರ ಮಾತನಾಡ್ತಾ ಅವರು ಇಂದಿರಾ ಗಾಂಧಿಯವರನ್ನ ಕ್ರಿಟಿಸೈಸ್ ಮಾಡಿದ್ದು. ಸೊ ಜನತಂತ್ರ ಏನು ಡೆಮೋಕ್ರಸಿ ಇದೆಯಲ್ಲ, ಡೆಮೋಕ್ರಸಿಯ ಹತ್ಯೆ ಏನಿದೆ ಅದು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಅವರಿಂದನೇ ಪ್ರಾರಂಭ ಆದದ್ದು, ಸರ್ವಾಧಿಕಾರಿ ಪ್ರವೃತ್ತಿ ಬೆಳೆದದ್ದು ಅಂತ ಹೇಳೋದಕ್ಕೆ ಅವ್ರಿಗೆ ಹಿಂಜರಿಕೆಯೇ ಇರಲಿಲ್ಲ. ಅದನ್ನು ಅವರು ಭಾಳ ಸ್ಪಷ್ಟವಾಗಿ ನನ್ನ ಹತ್ರ ಹೇಳಿದರು. ಅದ್ರ ಜೊತೆಗೆ ಆ ಕಾಲದಲ್ಲಿ ನಮ್ಮ ಮನಸ್ಥಿತಿ ಕೂಡ ಹಾಗೇ ಇತ್ತು. ಎಮರ್ಜೆನ್ಸಿ ನಂತರದ ದಿನದಲ್ಲಿ ಎಮರ್ಜೆನ್ಸಿ ಬಂದಾಗ ನಾವೆಲ್ಲ ಶಾಲಾ ಮಕ್ಕಳು. ಆವಾಗ ನಾವು ನಮ್ಮೂರಿನಲ್ಲಿ ಈ ಎಮರ್ಜೆನ್ಸಿ ವಿರೋಧದ ಮೆರವಣಿಗೆಗಳೆಲ್ಲ ನಡೀತಾ ಇದ್ದು. CM ಇಬ್ರಾಹಿಂ ಭಾಷಣ ಮಾಡ್ತಿದ್ರು, ರಾಮಕೃಷ್ಣ ಹೆಗಡೆ ಭಾಷಣ ಮಾಡ್ತಿದ್ರು, ಚಂದ್ರಶೇಖರ್ ಪಾಟೀಲ್ರು ಅವರು ಭಾಷಣ ಮಾಡ್ತಿದ್ರು. ನಾವೆಲ್ಲ ಹೋಗಿ ಅವ್ರ ಭಾಷಣವನ್ನು ಕೇಳಿ ವಿದ್ಯಾರ್ಥಿ ದೆಸೆಯಲ್ಲೇ. ಸೊ ಆ ಕಾಂಗ್ರೆಸ್ ವಿರೋಧ ಏನಿದೆ ಅದು ನಮ್ಮೊಳಗಡೆ ಮೊಳಕೆ ಹೊಡಿತಾ ಇತ್ತು. ಆ ಕಾಂಗ್ರೆಸ್ ಇವತ್ತು ಕೂಡ ಆ ಕಾಂಗ್ರೆಸ್ನ ಬಗ್ಗೆ ಕೆಲವು ಆಕ್ಷೇಪಗಳು ಇವತ್ತೂ ಇದೆ. ಆದರೆ ಭಾಳ ಸರಳವಾದ್ದು ಅಂದರೆ ಕಾಂಗ್ರೆಸ್ BJPಯಷ್ಟು ಅಪಾಯ ಅಲ್ಲ ಅಂತ. ಕಾಂಗ್ರೆಸ್ಸಿಗೆ ಒಂದು ಇತಿಹಾಸ ಇದೆ, ಇನ್ನೊಂದಿದೆ. ಎಮರ್ಜೆನ್ಸಿ ಆ ದಿನಗಳನ್ನು ಬಿಟ್ಟುಬಿಡಿ, ಅದನ್ನು ಬಿಟ್ಟರೆ ಎಸ್ ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ನಾವು ಇವತ್ತಿನ ಸರ್ಕಾರಗಳು ನೋಡಿದರೆ ಕಾಂಗ್ರೆಸ್ ಎಷ್ಟು ಗ್ರೇಟಪ್ಪ ಅನಿಸುತ್ತೆ. ಬಟ್ ಆವಾಗ ಬೇರೆ ಆಗಿತ್ತು. ಸೊ ನಿಜಲಿಂಗಪ್ಪ ದಟ್ ಕಾಂಗ್ರೆಸ್ ಯಾವಾಗ 69ರಲ್ಲಿ ಒಡೆದು ಬೇರೆ ಆಯಿತು. ಬೇರೆ ಆದಮೇಲೆ ಅವ್ರಿಗೆ ಭಾಳ ಸ್ಪಷ್ಟತೆ ಇತ್ತು ಅಂತ. ಅದ್ರ ಜೊತೆಗೆ ಕರ್ನಾಟಕದ ಕನಸಿತ್ತು, ಅಖಂಡ ಕರ್ನಾಟಕ ಏನಿದೆ, ಅಖಂಡ ಕರ್ನಾಟಕ ಹೀಗೆ ಇರಬೇಕು ಅನ್ನುವುದು. ಅಪ್ಪಟ ಪ್ರಾಮಾಣಿಕ ಮನುಷ್ಯ ಅಂತ. ಈಗಿನ ರಾಜಕಾರಣಿಗೆ ನೀವು ಹೋಲ್ಸೋಕ್ಕೆ ಆಗಲ್ಲ. ಈಗೆಲ್ಲ ಸ್ವಂತಕ್ಕೆ ಏನೇನು ಮಾಡ್ಕೋಬೇಕು ಅನ್ನೋದೇ ರಾಜಕಾರಣದ ಮೂಲ. ಅದು ಒಂಥರ ಉದ್ಯಮ. ಸೊ ನೀವು ರಾಜಕಾರಣ ಮಾಡುವುದೇ ನಿಮ್ಮ ಉದ್ಯಮವನ್ನು ಬೆಳೆಸೋದಕ್ಕೆ. ಅವೆರಡು ಇಂಟರ್ ರಿಲೇಟೆಡ್ ಅಂತ. ಅದು ಇದಕ್ಕೆ ಸಹಾಯ ಮಾಡುತ್ತೆ, ಇದಕ್ಕೆ ಅದು ಸಹಾಯ ಮಾಡುತ್ತೆ. ಆ ರೀತಿಯ ರಾಜಕಾರಣ ಬಂದಿದೆ. ಬದ್ಧತೆ ಅನ್ನೋದು ಇಲ್ಲ. ಸೊ ಅದ್ರ ಜೊತೆಗೆ ನಿಜಲಿಂಗಪ್ಪ ವ್ಯಕ್ತಿ ಪೂಜೆಯ ವಿರೋಧಿಯಾಗಿದ್ದರು ಅಂತ. ಸೊ ವ್ಯಕ್ತಿ ಪೂಜೆಯನ್ನು ಅವರು ಕಟುವಾಗಿ ಟೀಕಿಸ್ತಾ ಇದ್ದರು. ಆದರೆ ಇವತ್ತು ವ್ಯಕ್ತಿ ಪೂಜೆ ಅನ್ನುವುದು ಎಲ್ಲ ರಾಜಕೀಯ ಪಕ್ಷಗಳ ಮೂಲ ದ್ರವ್ಯ ಆಗಿದೆ. ಪ್ರತಿ ಪಕ್ಷದಲ್ಲೂ ನೀವು ಈ ಕಾಂಗ್ರೆಸ್ನಲ್ಲಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅನ್ನುವ ಜಪ ಮಾಡ್ಕೊಂಡು ಮುಂದುವರಿಬೇಕು. BJPಯಲ್ಲಿ ಮೋದಿ, ಅಮಿತ್ ಶಾ. BJP ಅಂದರೆ ಮೋದಿ, ಅಮಿತ್ ಶಾ, ಬೇರೆ ಇಲ್ಲವೇ ಇಲ್ಲ. ಸೊ ಅವರೆದುರು ಮಾತನಾಡುವಂತಹ ವಾತಾವರಣ ಕೂಡ ಇಲ್ಲ. ಟೀಕ್ಸದ ಹಾಳಾಗಲಿ, ಅವ್ರು ಎದ್ದು ನಿಂತ್ಕೊಂಡು ಯಾರು ಮಾತಾಡೋಕ್ಕೂ ಆಗಲ್ಲ. ಆ ರೀತಿ ಇಡೀ ಪಕ್ಷ ಹಾಗಾಗಿದೆ. ಇನ್ನು JDS ಬಗ್ಗೆ ಮಾತನಾಡಬೇಕಲ್ಲ, ಅದು ಕುಟುಂಬದ ಪಕ್ಷ. ಅಲ್ಲಿ ಇಬ್ಬರೇನೆ, ದೇವೇಗೌಡ ಆ್ಯಂಡ್ ಕುಮಾರಸ್ವಾಮಿ. ಸೊ ಇಡೀ ಈ ರಾಜಕಾರಣ ಈ ಹಂತಕ್ಕೆ ಬಂದಿದೆಯಲ್ಲ, ಈ ಸಂದರ್ಭದಲ್ಲಿ ಏನಾದರೂ ನಿಜಲಿಂಗಪ್ಪನವರಿದ್ದರೆ ಹೇಗೆ ರಿಯಾಕ್ಟ್ ಮಾಡ್ತಿದ್ರು ಅನ್ನೋ ಕುತೂಹಲ ನನಗಿದೆ. ಸೊ ಆಗಲೇ ಅವರು ಹಾಗಾಗ್ಬಿಟ್ಟಿದ್ರು. ರಾಜಕಾರಣ ಹೀಗಾಯ್ತಲ್ಲ, ನಮ್ಮ ಎಲ್ಲ ಸ್ವಾತಂತ್ರ್ಯ ಚಳವಳಿಯ ನಮ್ಮ ಕನಸುಗಳೆಲ್ಲ ನಾಶ ಆಗ್ತಾ ಇದೆಯಲ್ಲ, ಈ ದೇಶ ಎತ್ತ ಹೋಗುತ್ತೆ ಅಂತ ಅವರು ಚಿಂತಿತರಾಗಿರ್ತಾಯಿದ್ರು. ಸೊ ನಿಜಲಿಂಗಪ್ಪನವರಂಥ ರಾಜಕಾರಣಿಗಳು, ನಿಷ್ಠ ರಾಜಕಾರಣಿಗಳು
ಇವತ್ತು ಇರಬೇಕಾಗಿತ್ತು. ಆದರೆ ಇವತ್ತಿದ್ದರೂ ಈ ವ್ಯವಸ್ಥೆ ಅವ್ರನ್ನ ಅವರಂತೆ ಇರೋದಕ್ಕೆ ಬಿಡ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ರಾಜಕಾರಣದ ವ್ಯಾಖ್ಯೆ ಬದಲಾಗಿದೆ, ರಾಜಕಾರಣಿಗಳು ಬದಲಾಗಿದ್ದಾರೆ, ಉದ್ಯಮಪತಿಗಳು ರಾಜಕಾರಣಕ್ಕೆ ಇಳಿದಿದ್ದಾರೆ, ಇಡೀ ಸ್ಥಿತಿ ಬದಲಾಗಿದೆ. ಆದರೂ ನಾವು ನಿಜಲಿಂಗಪ್ಪನವ್ರನ್ನ ನೆನಪು ಮಾಡ್ಕೋಬೇಕಾಗಿದೆ. ಆದರೆ ಇವತ್ತಿನ ಜನ್ರೇಷನ್ಗೆ ನಿಜಲಿಂಗಪ್ಪನವರು ಗೊತ್ತಿಲ್ಲ, ಅವರ ನೆನಪು ಬೇಕಾಗಿಲ್ಲ. ಇದೇ ದುಃಖಕರ ವಿಷಯ. ಎನಿವೆ, ಇದಾಗಿತ್ತು ಇವತ್ತಿನ ರಾಜಕಾರಣಿಗಳು ನಾ ಕಂಡಂತೆ. ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಬ್ಬ ರಾಜಕಾರಣಿಗಳ ಬಗ್ಗೆ ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.